ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 1/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 5/5/2020. ಓಂ ನಮಃ ಶಿವಾಯ. ನಿರ್ಮೋಹಿ ಮಕ್ಕಳೇ, ಒಬ್ಬ ಗೆಳೆಯ ಒಳ್ಳೆಯ ಸಂಘದವನಿರುತ್ತಾನೆ ಮತ್ತು ಇನ್ನೊಬ್ಬ ಕೆಟ್ಟ ಸಂಘದವನಿರುತ್ತಾನೆ. ಅವನು ಒಬ್ಬರಿಗೊಬ್ಬರ ಮನೆಯನ್ನು ಹಾಳು ಮಾಡುತ್ತಾನೆ. ಹಾಗಾದರೆ ಈ ವಿಕಾರಗಳೆಂದರೇನು? ಇವು ನಮಗೆ ಏನೂ ಆಗಬೇಕಿಲ್ಲ, ಇವುಗಳಿಂದ ನಮಗೆ ಯಾವುದೇ ಸಂಬಂಧವಿಲ್ಲ. ಇದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಈ ವಿಕಾರಗಳು ಗೆಳೆಯರಂತೆ ಬಂದು ಕುಳಿತಿವೆಯಲ್ಲವೇ? ಇವು ಗೆಳೆಯರಲ್ಲ, ಅತಿ ದೊಡ್ಡ ಶತ್ರುಗಳು. ಮೋಹವೂ ಕೂಡ ಒಂದು ವಿಕಾರವೇ ಮಕ್ಕಳೇ. ಓಂ ನಮಃ ಶಿವಾಯ. ಬರಲಿರುವ ಸತ್ಯಯುಗದ ವೃಕ್ಷಗಳು ಕಾಣಿಸುತ್ತಿವೆ ಮಕ್ಕಳೇ. ಅವು ಬಹಳ ಹತ್ತಿರದಲ್ಲಿವೆ. ಮಕ್ಕಳು ಕೇಳಿದರು, ಬಾಬಾ, ಸಾಕ್ಷಾತ್ಕಾರದ ಪಾತ್ರಗಳು ಶುರುವಾದವೆ? ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ, ಆದರೆ ಹೊರಗಿರುವ ಎಲ್ಲಾ ಮಕ್ಕಳು ಹೇಗೆ ಚಡಪಡಿಸುತ್ತಿದ್ದಾರೆ ಎನ್ನುವುದನ್ನು ನೋಡುತ್ತಿದ್ದಾರೆ. ಈಗ 1-2 ತಿಂಗಳಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ, ಮತ್ತು ನೋಡಿ ಕೆಳಮಟ್ಟದಲ್ಲಿ ಹೇಗೆಲ್ಲ ಸೇವೆ ನಡೆಯುತ್ತಿದೆ. ಎಲ್ಲವೂ ಬಂದಾಗಿದೆ, ಆದರೂ ಎಷ್ಟೊಂದು ಸೇವೆ ನಡೆಯುತ್ತಿದೆ ನೋಡಿ. ಈ ವಿಜ್ಞಾನದ ಸಾಧನಗಳು ನಿಮಗಾಗಿ ಇವೆ, ಕೆಲಸಕ್ಕೆ ಬರುತ್ತಿವೆಯಲ್ಲವೇ? ಇದು ತಂದೆಯ ಪ್ರೀತಿ. ಈಗ ಎಲ್ಲರಿಗೂ ಬಾಬನ ನೆನಪು ಬರುತ್ತದೆ. ಇಡೀ ವಿಶ್ವದಲ್ಲಿ ಯಾರಿಗಾದರೂ ಜ್ಞಾನ ಕೊಡುವಾಗ ಎಲ್ಲರೂ ಏನು ಹೇಳುತ್ತಿದ್ದರು? ನಮಗೆ ಬಿಡುವಿಲ್ಲ ಎಂದು. ಈಗ ಎಲ್ಲರಿಗೂ ಬಿಡುವಿದೆ. ಈಗ ಬೇರೆ ಕೆಲಸವೇ ಇಲ್ಲ. ನಂತರ ಎಲ್ಲಾ ಮಕ್ಕಳು ಮೇಲೆ ಬಂದಾಗ ಮೊದಲು ಯಾರು ಭಗವಂತನೇ ಬಿಡುವಿಲ್ಲ, ನೀನು ಅಷ್ಟೊಂದು ಕೆಲಸ ಕೊಟ್ಟಿದ್ದೀಯಾ ಎನ್ನುತ್ತಿದ್ದರೋ? ನೋಡಿ, ಮೇಲೆ ಹೋಗುವ ಮೊದಲು ಬಾಬಾ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾರೂ ಹೇಳಲು ಸಾಧ್ಯವಿಲ್ಲ. ಶ್ರೀಮಂತರಾಗಲಿ ಬಡವರಾಗಲಿ ಯಾರೂ ಸಹ ನಮಗೆ ಬಿಡುವಿಲ್ಲ ಎಂದು ಹೇಳುವುದಿಲ್ಲ. ಶಿವನ ಮೆರವಣಿಗೆ ಹೊರಡುವ ಮೊದಲು ಶಿವ ಸಜನಿಯರಿಗೆ ಸಮಯ ನೀಡಿದ್ದಾರೆ. ಎಲ್ಲಾ ಸಜನಿ ಆತ್ಮಗಳಿಗೆ ಅಲಂಕರಿಸಿಕೊಳ್ಳಲು ಸಮಯ ನೀಡಿದ್ದಾರೆ. ಹೌದು, ಇದು ಯಾವ ಸಮಯ? ಬಾಬಾ ಹೇಳುತ್ತಾರೆ, ಬೇಗ ಅಲಂಕಾರ ಮಾಡಿಕೊಳ್ಳಿ, ಯಾರು ಉಳಿದು ಹೋಗಬಾರದು, ಅಂದ್ರೆ ಇಲ್ಲೇ ಉಳ್ಕೋಬಾರದು. ಹೌದಲ್ಲವೇ? ಕಾಡಿಗೆ ಹಚ್ಚಿಕೊಳ್ಳಿ, ಕಿವಿಗಳಲ್ಲಿ ಓಲೆಗಳನ್ನು ಧರಿಸಿ, ಹಣೆಯ ಮೇಲೆ ಬಿಂದಿ ಇಟ್ಟುಕೊಳ್ಳಿ, ನಿಮ್ಮ ರೂಪದ ಅಲಂಕಾರವನ್ನು ಸರಿಪಡಿಸಿಕೊಳ್ಳಿ. ದೇಹದ್ದಲ್ಲ, ಆತ್ಮದ ರೂಪವನ್ನು ಸರಿಪಡಿಸಿಕೊಳ್ಳಿ. ಹೌದಲ್ಲವೇ? ಕಿವಿಗಳಲ್ಲಿ ಓಲೆ ಎಂದರೆ ತಂದೆಯ ವಾಣಿಯನ್ನು ಕೇಳುವುದು, ಕಣ್ಣುಗಳಲ್ಲಿ ತಂದೆಯನ್ನು ನೆಲೆಸಿಕೊಳ್ಳುವುದು, ಬಿಂದಿ ಇಡುವುದು, ಆತ್ಮಿಕ ಸ್ಮೃತಿಯ ಅಭ್ಯಾಸ ಮಾಡುವುದು. ಇದನ್ನು ಮಾಡುವುದು ಎಂದರೆ ಮುಖದಿಂದ ಬಾಬನ ಮಾತುಗಳನ್ನು ಆಡುವುದು. ಪ್ರತಿಯೊಂದು ವಿಷಯವು, ಪ್ರತಿಯೊಂದು ವಸ್ತುವು ಹೊಸ ವಸ್ತ್ರಗಳನ್ನು ಧರಿಸುವುದು, ಸತ್ಯಯುಗದ ಹೊಸ ವಸ್ತ್ರಗಳ ಸ್ಮರಣೆ ಮಾಡಿಕೊಳ್ಳುವುದು. ಈಗ ಈ ಹಳೆಯ ವಸ್ತ್ರವನ್ನು ಬಿಟ್ಟು ನೋಡಿ. ಪ್ರತಿಯೊಬ್ಬ ಮಗುವಿಗೆ, ಆತ್ಮಕ್ಕೆ ಶಿವ ಪರಮಾತ್ಮನು ಅಲಂಕರಿಸಿಕೊಳ್ಳಲು ಸಮಯ ನೀಡಿದ್ದಾರೆ. ಮತ್ತು ಅದು ಸ್ವಲ್ಪ ಸಮಯವಲ್ಲ, ಬಹಳಷ್ಟು ಸಮಯ ನೀಡಿದ್ದಾರೆ. ಕೇವಲ 1-2 ನಿಮಿಷ ಸಮಯ ನೀಡಿದ್ದಾರೆ ಎಂದಲ್ಲ. ಆದ್ದರಿಂದ ಎಲ್ಲಾ ಮಕ್ಕಳು ತಮ್ಮ ಅಲಂಕಾರವನ್ನು ಮಾಡಿಕೊಳ್ಳಲಿ, ಗಮನವಿರಲಿ. ಏಕೆಂದರೆ ಯಾವಾಗ ಶಿವನು ಬಂದು ಕುಳಿತುಕೊಳ್ಳುತ್ತಾನೋ, ನಡೆಯಿರಿ, ಎಲ್ಲರೂ ಸಿದ್ಧರಿದ್ದೀರಾ ಎಂದು ಕೇಳುತ್ತಾನೋ, ಆಗ ಮಕ್ಕಳು ಹೌದು, ನಾವು ಸಿದ್ಧರಿದ್ದೇವೆ ಎಂದು ಹೇಳಬೇಕು. ಯಾರಾದರೂ ತಡೆಯಿರಿ ಬಾಬಾ, ಇನ್ನು ನಾವು ಕಿವಿಗಳಿಗೆ ಓಲೆಯನ್ನು ಧರಿಸುವುದು ಸ್ವಲ್ಪ ಬಾಕಿ ಇದೆ, ಇನ್ನು ಸ್ವಲ್ಪ ಕ್ರೀಮ್ ಹಚ್ಚಿಕೊಳ್ಳುವುದು ಬಾಕಿ ಇದೆ, ಒಳ್ಳೆಯ ಬಟ್ಟೆಗಳಾಕಿಕೊಳ್ಳುವುದು ಇನ್ನು ಬಾಕಿ ಇದೆ ಎನ್ನಬಾರದು. ಈ ರೀತಿ ಅಲ್ಲ. ಮೊದಲು ಎಲ್ಲಿದ್ದೀರಿ? ಶಿವನು ಕಾಯುವಂತೆ ಮಾಡಬಾರದು. ನಾವು ನಮ್ಮ ಪ್ರೀತಿಯ ಪರಮಪಿತನಿಗಾಗಿ ಕಾಯಬೇಕು. ಎಂತಹ ಸ್ಥಿತಿ ನಮ್ಮದಾಗಬೇಕು? ಹಾಗಾದರೆ ಈ ವಿಷಯವನ್ನು ನೋಡಿಕೊಳ್ಳಿ. ಈಗ ಸರಿ ಇದೆಯೇ? ಶಿವನ ಮೆರವಣಿಗೆ ಹೊರಡುವ ಮೊದಲು ಸಮಯ ನೀಡುತ್ತಾರಲ್ಲವೇ? ಲೌಕಿಕ ಜಗತ್ತಿನಲ್ಲಿಯೂ ಮದುವೆಯಾಗುವಾಗ, ಲೌಕಿಕದಲ್ಲಿಯೂ ಮೆರವಣಿಗೆ ಬಂದರೆ ಎಲ್ಲರೂ ಏನು ಮಾಡುತ್ತಾರೆ? ಅಲಂಕಾರ ಮಾಡಿಕೊಳ್ಳುತ್ತಾರಲ್ಲವೇ? ಅರೆ, ಮೆರವಣಿಗೆ ಹೋಗುವಾಗ ಅಲಂಕಾರ ಮಾಡಿಕೊಂಡು ಹೋಗುತ್ತಾರೋ,
ಅಥವಾ ಹೇಗಿದ್ದಾರೋ ಹಾಗೆಯೇ ಹೋಗುತ್ತಾರೋ? ಹೌದು. ಈಗ ಏನು ಹೊರಡಲಿದೆ? ಶಿವನ ಮೆರವಣಿಗೆ ಹೊರಡಲಿದೆ. ಹೌದು, ಅಲಂಕಾರ ಮಾಡಿಕೊಂಡೇ ಹೋಗಬೇಕಲ್ಲವೇ? ಎಲ್ಲರೂ ನೋಡುತ್ತಾರೆ, ಇವರ ಮುಖ ಹೇಗಿದೆ, ಇವರು ಏನನ್ನೂ ಮಾಡಿಲ್ಲ ಎಂದು. ಇತರರನ್ನು ನೋಡುವುದರಲ್ಲೇ ಸಮಯ ಕಳೆದರು. ಅವನು ಏನು ಮಾಡುತ್ತಿದ್ದಾನೆ, ಅವಳು ಏನು ಮಾಡುತ್ತಿದ್ದಾಳೆ, ಅದನ್ನು ನೋಡುವುದರಲ್ಲೇ ಸಮಯ ಕಳೆದು ತಮ್ಮ ಅಲಂಕಾರ ಮಾಡಿಕೊಳ್ಳುವುದನ್ನು ಮರೆತು ಬಿಟ್ಟರು. ಇತ್ತೀಚೆಗೆ ಮಕ್ಕಳು ಏನು ಮಾಡುತ್ತಾರೆಂದರೆ ಒಬ್ಬರಿಗೊಬ್ಬರು ನೋಡುತ್ತಿರುತ್ತಾರೆ. ಅವನಲ್ಲಿ ಈ ಕೊರತೆ ಇದೆ, ಅವನಲ್ಲಿ ಈ ಕೊರತೆ ಇದೆ, ಅವಳಲ್ಲಿ ಈ ಕೊರತೆ ಇದೆ, ಅವನಲ್ಲಿ ಈ ಗುಣವಿಲ್ಲ ಅಥವಾ ಅವನಲ್ಲಿ ಈ ವಿಷಯವಿದೆ ಎಂದು ಹೇಳುತ್ತಾರೆ. ಅಂದರೆ ನೀವು ಇತರರ ಅಲಂಕಾರವನ್ನು ನೋಡುತ್ತಿದ್ದೀರಿ. ಅವರು ಬಿಂದಿ ಸರಿಯಾಗಿ ಇಟ್ಟಿದ್ದಾರೋ ಇಲ್ಲವೋ ಎಂದು, ಅವರು ಓಲೆಯನ್ನು ಸರಿಯಾಗಿ ಧರಿಸಿದ್ದಾರೋ ಇಲ್ಲವೋ ಎಂದು. ಆದರೆ ನೀವು ಸ್ವಯಂ ಓಲೆ ಧರಿಸಿಲ್ಲ, ನೀವೇ ಸ್ವಯಂ ಬಿಂದಿ ಇಟ್ಟಿಲ್ಲ, ಅಂದರೆ ಹಣೆಗೆ ತಿಲಕವನ್ನಿಟ್ಟಿಲ್ಲ. ಹಾಗಾದರೆ ನಿಮ್ಮ ಅಲಂಕಾರ ಯಾವಾಗ ಮಾಡಿಕೊಂಡಿರಿ? ನಿಮ್ಮ ಅಲಂಕಾರ ಯಾವಾಗ ಮಾಡಿಕೊಳ್ಳುವಿರಿ? ಗಮನ ಯಾರ ಕಡೆಗೆ ಹೋಗುತ್ತಿದೆ? ಮೊದಲನೆಯದಾಗಿ ನಾನು ಒಳ್ಳೆಯವನಾಗಬೇಕು, ನಾನು ನನ್ನ ಅಲಂಕಾರ ಮಾಡಿಕೊಳ್ಳಬೇಕು, ನಾನು ನನ್ನ ಅಲಂಕಾರವನ್ನು ಮಾಡಿಕೊಳ್ಳಬೇಕು, ಅವರು ಅವರದ್ದನ್ನು ಮಾಡಿಕೊಳ್ಳಲಿ. ಇದೇ ಅಲ್ಲವೇ ಆಗಬೇಕಿರೋದು? ಎದುರಿಗೆ ಆತ್ಮಾಭಿಮಾನಿಯಾಗುವ ಕನ್ನಡಿಯನ್ನು ಇಟ್ಟುಕೊಂಡರೆ ಇತರರ ಮುಖ ಕಾಣಿಸುತ್ತದೆಯೇ? ತನ್ನ ಮುಖವೇ ಕಾಣಿಸುತ್ತದೆ. ನಾನಾತ್ಮ, ನಾನಾತ್ಮ, ಇದು ನನ್ನ ದರ್ಪಣ. ನನ್ನಲ್ಲಿ ಯಾವುದಾದರೂ ಕೊರತೆ ಉಳಿದಿದೆಯೇ ಎಂದು ನಾವು ನೋಡಿಕೊಳ್ಳೋಣ ಎಂದು ಯೋಚಿಸಿದಾಗ ಏನಾಗುತ್ತದೆ? ಅಲಂಕಾರ ಮಾಡಿಕೊಳ್ಳುತ್ತೇವೆ. ಮಕ್ಕಳು ಕೇಳಿದರು, ಈಗ ಕೊರೋನಾದ ಅಬ್ಬರ ಹೆಚ್ಚಾಗಿದೆ, 2021ರಿಂದ ಬಹಳ ಜನಸಂದಣಿ ಸೇರುತ್ತದೆಯೇ? ಸಮಯವಿಲ್ಲ. ತಂದೆಯು ನಾಳೆಯೇ ಜನಸಂದಣಿ ಅಂದ್ರೆ ಜನರ ಗುಂಪನ್ನ ಸೇರುತ್ತದೆ ಎಂದು ಹೇಳಿದರೆ, ನೋಡಿ ಮಕ್ಕಳೇ, ಅಲಂಕಾರ ಪೂರ್ಣಗೊಂಡಾಗ ನಗಾರಿ ಬಾರಿಸಲಾಗುತ್ತದೆ. ಈಗ ಪ್ರಕೃತಿಯ ನಗಾರಿ ಬಾರಿಸುತ್ತದೆ, ಗೊತ್ತಿದೆಯಲ್ಲವೇ? ನಂತರ ಅದು ಎಲ್ಲರನ್ನೂ ಕುಣಿಸುತ್ತದೆ. ಸರಿತಾನೆ? ಎಷ್ಟು ಆತ್ಮಿಕ ಅಭ್ಯಾಸ ಮಾಡುತ್ತೀರೋ ಅಷ್ಟು 5 ವಿಕಾರಗಳ ಮೇಲೆ ವಿಜಯ ಸಿಗುತ್ತದೆ. ನೋಡಿ, ಈ 5 ವಿಕಾರಗಳು ನಮ್ಮದಲ್ಲ. ಇವು ಪರಮಧಾಮದಲ್ಲಿದ್ದವೆ, ಸೂಕ್ಷ್ಮವತನದಲ್ಲಿದ್ದವೆ. ಅಲ್ಲಿರಲಿಲ್ಲಲ್ಲವೇ? ನಾವು ಚಿಕ್ಕವರಿದ್ದಾಗ, ಗರ್ಭದಲ್ಲಿದ್ದಾಗ ಇವು ಇದ್ದವೆ, ಹೊರಗೆ ಬಂದಾಗ ಇದ್ದವೆ, ಇರಲಿಲ್ಲ ಅಲ್ಲವೇ? 1 ವರ್ಷದವರೆಗೆ ಈ ವಿಕಾರಗಳು ಇರುವುದಿಲ್ಲ. ಹೇಗೆ ನಿಧಾನವಾಗಿ ತಂದೆ ತಾಯಿಯ ಸುಗಂಧ ಬರತೊಡಗುತ್ತದೋ, ತಂದೆ ತಾಯಿಯಿಂದ ಕಲಿಯುತ್ತೇವೋ, ಹಾಗೆ ನಿಧಾನವಾಗಿ ಆ ವಿಕಾರಗಳು ಒಳಗೆ ಬರುತ್ತವೆ. ಮೊದಲು ಇರಲಿಲ್ಲ ಅಲ್ಲವೇ? ಹಾಗಾದರೆ ಈ ವಿಕಾರಗಳು ನಮ್ಮದಲ್ಲ. ಇವು ನಮ್ಮ ಸಂಬಂಧಿಕರೂ ಅಲ್ಲ, ದೂರದ ಸಂಬಂಧಿಕರೂ ಅಲ್ಲ, ಯಾವುದೇ ಸಂಬಂಧವಿಲ್ಲ. ಹಾಗಾದರೆ ಇವುಗಳಿಗೆ ವಶವಾಗುವವರು ಯಾರು? ಹೇಗೆ ಒಂದು ಮಗು ಶಾಲೆಗೆ ಹೋದಾಗ ಗೆಳೆಯರನ್ನು ಮಾಡಿಕೊಳ್ಳುತ್ತಾನೋ, ಗೆಳೆಯರು ಸಂಬಂಧಿಕರಲ್ಲ ತಾನೆ? ಅವರ ಪ್ರಭಾವದಿಂದ ಅವನು ತಪ್ಪು ಮಾಡಿದರೆ ಇವನು ಅದನ್ನೇ ಮಾಡುತ್ತಾನೆ, ಅವರ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಅವರ ಪ್ರಭಾವಕ್ಕೆ ಒಳಗಾಗಿ ತಂದೆ ತಾಯಿಯನ್ನು ಹೊಡೆಯುತ್ತಾನೆ, ಬೈಯುತ್ತಾನೆ. ಆದರೆ ಸಂಕಷ್ಟದ ಸಮಯದಲ್ಲಿ ಆ ಗೆಳೆಯ ಬಿಟ್ಟು ಹೋದಾಗ ಅವನಿಗೆ ಬುದ್ಧಿ ಬರುತ್ತದೆ. ಅವರ ಪ್ರಭಾವಕ್ಕೆ ಒಳಗಾಗಿ ನಾವು ಏನನ್ನು ಕಳೆದುಕೊಂಡೇ ಎಂದು. ಆದರೆ ಎಲ್ಲವೂ ನಷ್ಟವಾದ ಮೇಲೆ, ಎಲ್ಲವೂ ಮುಗಿದ ಮೇಲೆ ಬುದ್ಧಿ ಬಂದು ಏನು ಪ್ರಯೋಜನ? ಆದರೆ ತಂದೆಯು ಮೊದಲೇ ಬುದ್ಧಿ ಕೊಡುತ್ತಿದ್ದಾರಲ್ಲವೇ? ಆ ಗೆಳೆಯ ಸಂಬಂಧಿಕನಾಗಿದ್ದನೇ? ಇರಲಿಲ್ಲ ಅಲ್ಲವೇ? ಸಂಬಂಧಿಕರೂ ಕೂಡ ಸರಿಯಾಗಿದ್ದರೆ ಯೋಚಿಸಿ ಮಾತನಾಡುತ್ತಾರೆ. ಯಾವುದೇ ತಪ್ಪು ಶಿಕ್ಷಣ ನೀಡುವುದಿಲ್ಲ. ಹೌದು, ಒಬ್ಬ ಗೆಳೆಯ ಒಳ್ಳೆಯ ಸಂಘದವನಿರುತ್ತಾನೆ ಮತ್ತು ಇನ್ನೊಬ್ಬ ಕೆಟ್ಟ ಸಂಘದವನಿರುತ್ತಾನೆ. ಅವನು ಒಬ್ಬರಿಗೊಬ್ಬರ ಮನೆಯನ್ನು ಹಾಳು ಮಾಡುತ್ತಾನೆ. ಹಾಗಾದರೆ ಈ ವಿಕಾರಗಳೆಂದರೇನು? ಇವು ನಮಗೆ ಏನೂ ಆಗಬೇಕಿಲ್ಲ, ಇವುಗಳಿಂದ ನಮಗೆ ಯಾವುದೇ ಸಂಬಂಧವಿಲ್ಲ. ನಮಗೆ ಆತ್ಮಗಳಿಗೆ ಇವುಗಳಿಂದ ಯಾವುದೇ ವ್ಯವಹಾರವಿಲ್ಲ. ಇದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಈ ವಿಕಾರಗಳು ಗೆಳೆಯರಂತೆ ಬಂದು ಕುಳಿತಿವೆಯಲ್ಲವೇ? ಇವು ಗೆಳೆಯರಲ್ಲ,
ಅತಿ ದೊಡ್ಡ ಶತ್ರುಗಳು. ಮೋಹವು ಶತ್ರುವೇ. ಮಂಗ ಹೇಗಿರುತ್ತದೆ? ಮಂಗನ ಮರಿ ತನ್ನ ತಾಯಿಯನ್ನು ಅಂಟಿಕೊಂಡಿರುತ್ತದೆ. ಮೋಹವಿರುತ್ತದಲ್ಲವೇ? ನಾವು ಮಂಗನಂತೆ ಆಗಬಾರದು. ಮಂದಿರದಲ್ಲಿ ಕುಳಿತುಕೊಳ್ಳಲು ಯೋಗ್ಯರಾಗಬೇಕು. ಸರಿತಾನೆ ಮಕ್ಕಳೇ? ಒಂದು ಮಗು ಕೇಳಿತು, ಆದರೆ ಬಾಬಾ ಗೆಳೆಯರನ್ನು ಮಾಡಿಕೊಳ್ಳುವಾಗ ತಾನು ಹೇಗಿದ್ದಾನೋ ಅಂತಹವರೇ ಗೆಳೆಯರು ಸಿಗುತ್ತಾರೆ ಎನ್ನುತ್ತಾರಲ್ಲವೇ? ಹಾಗಿದೆಯೇ? ಇಲ್ಲ, ಹಾಗೆ ಖಂಡಿತ ಅಲ್ಲ. ಒಳ್ಳೆಯದು. ಒಂದು ಮಾತು ಹೇಳಿ. ಜಗತ್ತಿನಲ್ಲಿ ಎಷ್ಟೋ ಮಕ್ಕಳು ಬಹಳ ಮುಗ್ಧರಾಗಿರುತ್ತಾರೆ. ತಂದೆ ತಾಯಿಯ ಪಾಲನೆಯಲ್ಲಿ ಬೆಳೆದಿರುತ್ತಾರೆ. ಅದೇ ಮಕ್ಕಳು ತಂದೆ ತಾಯಿಯಿಂದ ದೂರವಾದಾಗ ಅವರಿಗೆ ಬೇರೆ ತಪ್ಪು ಸಂಘ ಸಿಗುತ್ತದೆ. ಆಗ ಏನಾಗುತ್ತದೆ? ನಿಧಾನವಾಗಿ ತಪ್ಪಾದ ಹಾದಿಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಹೌದಲ್ಲವೇ? ಹಾಗಲ್ಲ. ಯಾರು ಹೇಗಿರುತ್ತಾರೋ ಅವರಿಗೆ ಅಂತಹವರೇ ಸಿಗುತ್ತಾರೆ ಎಂದಲ್ಲ. ಕೆಲವರು ಹಾಗೆಯೂ ಇರುತ್ತಾರೆ. ಯಾರೋ ಒಬ್ಬ ಬಹಳ ಹದಗೆಟ್ಟ ಮಗುವೂ ಇರುತ್ತಾನೆ. ಸರಿತಾನೆ? ಅವನು ಮನೆಯಲ್ಲಿ ಜಗಳ, ಹೊಡೆದಾಟ ಎಲ್ಲವನ್ನೂ ಮಾಡುತ್ತಾನೆ. ವಿಕಾರಗಳಿಂದ ತುಂಬಿರುತ್ತಾನೆ. ಅವನು ತನ್ನ ತಂದೆ ತಾಯಿಯಿಂದ ದೂರವಾದಾಗ ಅವನಿಗೆ ಅಂತಹ ಒಬ್ಬ ಗೆಳೆಯ ಸಿಗುತ್ತಾನೆ. ಅವನು ಅವನ ಇಡೀ ಜೀವನವನ್ನೇ ಬದಲಾಯಿಸುತ್ತಾನೆ. ಎರಡು ಪಕ್ಷಗಳಿವೆ ಜಗತ್ತಿನಲ್ಲಿ. ಅವನು ತಪ್ಪು, ಇವನು ತಪ್ಪು. ತಪ್ಪು ಇಬ್ಬರೂ ಒಂದಾದರು. ಅಂದ್ರೆ ತಪ್ಪು ಮಾಡೋರು ಇನ್ನೊಬ್ಬ ತಪ್ಪು ಮಾಡೋನು ಇಬ್ರು ಒಂದಾದ್ರು. ಕಳ್ಳ ಇಬ್ಬರು ಅಣ್ಣ ತಮ್ಮಂದಿರು ಎನ್ನುತ್ತಾರೆ. ಆದರೆ ಇಬ್ಬರು ಒಳ್ಳೆಯ ಗೆಳೆಯರು ಸಿಗುತ್ತಾರೆ. ಇದರಲ್ಲಿ ಹಲವು ವಿಷಯಗಳಿವೆ, ಹಲವು ಪಕ್ಷಗಳಿವೆ. ಕೆಟ್ಟವನಿಗೆ ಅಂತಹ ಒಬ್ಬ ಒಳ್ಳೆಯ ಗೆಳೆಯ ಸಿಗಬಹುದು. ಅವನು ಅವನ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಮತ್ತು ಬಹಳ ಒಳ್ಳೆಯವನಿಗೆ ಅಂತಹ ಒಬ್ಬ ಕೆಟ್ಟವನೂ ಸಿಗಬಹುದು. ಅವನು ಅವನ ಇಡೀ ಜೀವನವನ್ನೇ ಹಾಳು ಮಾಡಬಹುದು. ಯಾರು ಕೆಟ್ಟದ್ದಕ್ಕೆ ಜೊತೆ ನೀಡಿದರು ಅಂದರೆ ಇಬ್ಬರೂ ಕೆಟ್ಟವರು. ಆದರೆ ಯಾರಾದರೂ ಕೆಟ್ಟವನಿಗೆ ಅವನನ್ನು ತಿದ್ದಲು ಜೊತೆ ನೀಡಿದರೆ ಹಾಗೆಯೇ ಇರುತ್ತದೆ. ಉದಾಹರಣೆಗೆ, ಯಾರೋ ಒಬ್ಬ ಕೆಟ್ಟ ವ್ಯಕ್ತಿಗೆ ಜೊತೆ ನೀಡುತ್ತಿದ್ದಾರೆ. ಅವರಿಗೆ ಒಳಗಿನಿಂದ ಪ್ರೀತಿ ಇದೆ. ಅವನನ್ನು ಸುಧಾರಿಸಬೇಕೆಂದು ಬಯಸುತ್ತಾರೆ. ಅವನನ್ನು ಯೋಗ್ಯನನ್ನಾಗಿ ಮಾಡಬೇಕೆಂದು, ಬಹಳ ಎತ್ತರಕ್ಕೆ ಕರೆದೊಯ್ಯಬೇಕೆಂದು ಬಯಸುತ್ತಾರೆ. ಆಗ ಅವರು ಕೆಟ್ಟದ್ದಕ್ಕೆ ಜೊತೆ ನೀಡುತ್ತಾರೆ. ಅದನ್ನು ಕಬ್ಬಿಣವನ್ನು ಕತ್ತರಿಸುವುದು ಎನ್ನುತ್ತಾರೆ. ಆದರೆ ಹೌದು, ಸುಧಾರಿಸುವವನು ಅವನ ಪ್ರಭಾವಕ್ಕೆ ಒಳಗಾದರೆ ಆಗ ಅದು ತಪ್ಪಾಗುತ್ತದೆ. ಇದರಲ್ಲಿ ಒಂದು ಮಗ್ಗುಲಷ್ಟೇ ಇಲ್ಲ, ಹಲವು ಬದಿಗಳಿವೆ, ಹಲವು ಪ್ರಕಾರಗಳಿವೆ. ಉದಾಹರಣೆಗೆ, ಯಾರೋ ಕೆಟ್ಟವರಿದ್ದಾರೆ, ನೀವು ಒಳ್ಳೆಯವರಿದ್ದೀರಿ. ನೀವು ಅವರಿಗೆ ಜೊತೆ ಕೊಟ್ಟಿದ್ದೀರಿ, ಕೈ ಹಿಡಿದು ಕೆಟ್ಟದ್ದನ್ನು ಬಿಡಿಸಿದಿರಿ. ನಿಮ್ಮಂತೆಯೇ ಮಾಡಿಕೊಂಡರೆ ನೀವು ನಂಬರ್ 1 ಆತ್ಮ ಎಂದು ಎನಿಸಿಕೊಳ್ಳುತ್ತೀರಿ. ನೀವು ಅವರಂತೆಯೇ ಆದರೆ ಅದು ತಪ್ಪು. ಮತ್ತು ತಂದೆ ಏನಾಗಿದ್ದಾರೆ? ತಂದೆ ಈಗ ಏನು ಮಾಡುತ್ತಿದ್ದಾರೆ? ತಂದೆ ಬಂದಿದ್ದಾರೆ. ತಂದೆಯಂತೂ ಎವರ್ ಪ್ಯೂರ್ ಆಗಿದ್ದಾರೆ. ಹಾಗಾದರೆ ತಂದೆಗೂ ಎಂತಹವರು ಸಿಗಬೇಕಿತ್ತು? ಎವರ್ ಪ್ಯೂರ್ ಸಿಗಬೇಕಿತ್ತು. ಆದರೆ ಉಲ್ಟಾ ಆಯಿತು. ಎಲ್ಲರೂ ಗೂಬೆಗಳೇ ಸಿಕ್ಕರು. ಗೂಬೆ ಎಂದು ಏಕೆ ಹೇಳಿದ್ದೇನೆಂದರೆ ಗೂಬೆ ಉಲ್ಟಾ ನೇತಾಡುತ್ತಿರುತ್ತದೆ. ಬಾಬಾ ಬಂದಾಗ ಎಲ್ಲರೂ ಗೂಬೆಗಳು ಸಿಕ್ಕರು. ಅತಿ ದೊಡ್ಡ ಗೂಬೆ ನಾನೇ ಆಗಿದ್ದೆ. ಸುಳ್ಳೆ ಕೇಳಬೇಕು, ಪೂರ್ತಿ ಉಲ್ಟಾ ನೇತಾಡುತ್ತಿದ್ದೆ. ಬಾಬಾ ಬಂದರು, ಸ್ವಲ್ಪ ಕೈಕಾಲು ಎಳೆದರು, ಸರಿ ಮಾಡಿದರು. ಯಾರಿಗೆ ತಂದೆಯ ಜ್ಞಾನವಿಲ್ಲವೋ ಅವರು ಗೂಬೆಯೇ. ಉಲ್ಟಾ ನೇತಾಡುವವರು, ಯಾರು ವಿಕಾರಗಳಲ್ಲಿ ಹೋಗುತ್ತಾರೋ ಅವರು ಗೂಬೆಯೇ. ತಂದೆಯು ಹೇಗೆ ಸರಿ ಮಾಡಿದರು ಹಾಗೆಯೇ ಹೇಳಿದರು. ಈಗ ನಿಮ್ಮನ್ನು ಹೇಗೆ ಸರಿ ಮಾಡಿದ್ದೇನೋ ಇವನನ್ನೂ ಸರಿ ಮಾಡಿ, ಅವನನ್ನೂ ಸರಿ ಮಾಡಿ ಎಂದು. ಕೆಲವು ಗೂಬೆಗಳು ಹೇಗಿರುತ್ತವೆ ಎಂದರೆ ಕೊಂಬೆಯನ್ನು ಬಿಡುವುದೇ ಇಲ್ಲ. ನಾವು ಸರಿಯಾಗುವುದೇ ಇಲ್ಲ. ನಮಗೆ ಉಲ್ಟಾ ನೇತಾಡುವುದರಲ್ಲೇ ಬಹಳ ಮಜಾ ಬರುತ್ತಿದೆ. ನಮಗೆ ಉಲ್ಟಾ ನೇತಾಡುವುದು ಬಹಳ ಚೆನ್ನಾಗಿ ಅನಿಸುತ್ತಿದೆ. ನಾವು ಸರಿಯಾಗುವುದಿಲ್ಲ ಎನ್ನುತ್ತಾರೆ. ಆಗ ಬಾಬಾ ಹೇಳುತ್ತಾರೆ, ಇವನು ಸರಿಯಾಗುತ್ತಲೇ ಇಲ್ಲ ಎಂದ ಮೇಲೆ ಇವನ ಮೇಲೇಕೆ ಪರಿಶ್ರಮ ಪಡಬೇಕು? ನಡೆಯಿರಿ, ಬೇರೆಯವರನ್ನು ಹಿಡಿಯಿರಿ. ಹೇಳಿ, ನಡೆಯಿರಿ, ಕೊಂಬೆ ಬಿಡಿ, ನಿಮ್ಮನ್ನು ಸರಿಯಾಗಿ ನೇತಾಡಿಸುತ್ತೇವೆ. ನಮ್ಮ ಬಾಬಾ ಬಂದಿದ್ದಾರೆ ಎಲ್ಲಾ ಗೂಬೆಗಳನ್ನು ಸರಿ ಮಾಡಲು. ಸರಿತಾನೆ? ಅರ್ಥವಾಯಿತೆ ಮಕ್ಕಳೇ? ಮಾತನಾಡುತ್ತಾ ಎಲ್ಲೋ ಒಂದು ಕಡೆಯಿಂದ ಏನಾದರೂ ಸಿಕ್ಕೇ ಸಿಗುತ್ತದೆ.
ಹೋಗುತ್ತಾ ಹೋಗುತ್ತಾ ಮತ್ತೆ ನಿಂತು ಬಿಡುತ್ತೇವೆ. ಮಕ್ಕಳು ಹೇಳಿದರು, ಬಹಳ ಮಜಾ ಬರುತ್ತದೆ ಬಾಬಾ. ಬಹಳ ಮಜಾ ನನಗೂ ಬರುತ್ತದೆ, ಆದರೆ ಮಕ್ಕಳ ಚಿಕಿತ್ಸೆಯೂ ನಡೆಯುತ್ತಿದೆ. ಬೇಗ ಬೇಗ ಬನ್ನಿ ಬಾಬಾ. ಹೌದು, ಬೇಗ ಬೇಗ ಬರುತ್ತೇನೆ. ಮತ್ತೆ ಭೇಟಿಯಾಗೋಣ. ಸರಿ ತಾನೆ ಮಕ್ಕಳೇ? ಎಲ್ಲರಿಗೂ ನೆನಪು ಪ್ರೀತಿಗಳು. ಸಿಕ್ಕವರಿಗೂ ಮತ್ತು ಸಿಗದವರಿಗೂ. ಅಂದ್ರೆ ಯಾರು ಬಾಬನ ಹತ್ರ ಬಂದಿದ್ದಾರೆ, ಯಾರಿನ್ನೂ ಬಾಬನನ್ನ ಗುರುತಿಸಿಲ್ಲ, ಅವ್ರು ಎಲ್ಲರಿಗೂ ನೆನಪು ಪ್ರೀತಿಗಳು. ಯಾರು ಇನ್ನೂ ಸಿಕ್ಕಿಲ್ಲವೋ ಅವರಿಗೆ ಡಬಲ್ ನೆನಪು ಪ್ರೀತಿಗಳನ್ನ ಕೊಡಿ. ಸರಿ ತಾನೆ? ಮತ್ತು ಸಿಕ್ಕವರಿಗಂತೂ ಇದ್ದೇ ಇದೆ. ಹೌದು, ಸರಿ ತಾನೆ ಮಕ್ಕಳೇ? ಎಲ್ಲಾ ಮಕ್ಕಳಿಗೆ ಪ್ರೀತಿಯ ಮಧುರ ಬಾಬಾನ ಕಡೆಯಿಂದ ನೆನಪು ಪ್ರೀತಿಗಳು. ಮಕ್ಕಳು ಕೇಳಿದರು, ಬಾಬಾ ಎಲ್ಲಾ ಮಕ್ಕಳಿಗಾಗಿ ಏನಾದರೂ ಸಂದೇಶ? ಎಲ್ಲರಿಗೂ ತಂದೆಯಂತೂ ತಮ್ಮ ಪ್ರತಿಯೊಬ್ಬ ಮಗುವನ್ನು ಬಹಳ ಪ್ರೀತಿಸುತ್ತಾರೆ. ಮೊದಲನೆಯದಾಗಿ, ತಂದೆಯ ಪ್ರೀತಿಯಲ್ಲಿ ಎಂತಹ ಶಕ್ತಿ ಇದೆ ಎಂದರೆ ಯಾವುದೂ ಅಸಾಧ್ಯವಲ್ಲ. ಯಾರನ್ನಾದರೂ ಏಳು ಬೀಳುಗಳ ಒಳಗೆ ಹಾಕಿ ಮುಚ್ಚಿದರೂ ಅವರಿಗೆ ತಂದೆಯ ಪ್ರೀತಿ ಸಿಕ್ಕಾಗ ಆ ಬೀಗ ಹೇಗೆ ತೆರೆಯುತ್ತದೆ ಎನ್ನುವುದು ಯಾರಿಗೂ ತಿಳಿಯುವುದಿಲ್ಲ. ಹೌದಲ್ಲವೇ? ಯಾರು ಯಾರನ್ನು ಪ್ರೀತಿಸುತ್ತಾರೋ ಪ್ರಕೃತಿಯ 5 ತತ್ವಗಳು, ಇಡೀ ವಿಶ್ವವೇ ಅವರನ್ನು ಒಂದುಗೂಡಿಸಲು ಪರಿಶ್ರಮಿಸುತ್ತದೆ ಎನ್ನುತ್ತಾರಲ್ಲವೇ? ಇನ್ನು ಪ್ರೀತಿ ಭಗವಂತನ ಜೊತೆಗಿದ್ದರೆ ನೀವೇ ಯೋಚಿಸಿ, ಇದೇ ಪ್ರೀತಿಯ ಗಾಯನವಿದೆ. ಲೌಕಿಕ ಜಗತ್ತಿನಲ್ಲಿ ಪ್ರೀತಿಸುವವರನ್ನು ಮೇಲಾರಿಸಿ ಬಿಡುತ್ತಾರೆ, ನೇರವಾಗಿ ಮೇಲೆ ಕಳುಹಿಸಿ ಬಿಡುತ್ತಾರೆ. ಆದರೆ ಈ ಗಾಯನವು ಆತ್ಮ ಮತ್ತು ಪರಮಾತ್ಮನ ಪ್ರೀತಿಯ ಗಾಯನವಾಗಿದೆ. 5 ತತ್ವಗಳು ಪೂರ್ತಿಯಾಗಿ ತಮ್ಮ ಕೆಲಸದಲ್ಲಿ ತೊಡಗುತ್ತವೆ. ಏಕೆ? ಆತ್ಮವನ್ನು ಪರಮಾತ್ಮನೊಂದಿಗೆ ಮಿಲನ ಮಾಡಿಸಲು. ಅವರು ಎಲ್ಲೇ ಕುಳಿತಿರಲಿ, ಎಷ್ಟೇ ದೂರವಿರಲಿ, ಎಂತಹ ದೊಡ್ಡ ಬಂಧನದಲ್ಲಿದ್ದರೂ ಒಂದು ವೇಳೆ ಸತ್ಯ ಪ್ರೀತಿ ಇದ್ದರೆ ಎಲ್ಲಾ ದಾರಿಗಳನ್ನು ಹಿಂದೆ ಬಿಟ್ಟು ಗಾಳಿಯಂತೆ ಕರೆದುಕೊಂಡು ಬರುತ್ತವೆ. ಇದು ತಂದೆಯ ಪ್ರೀತಿ. ಲೌಕಿಕದವರು ಇದನ್ನು ತಮ್ಮ ಮೇಲೆ ಅನ್ವಯಿಸಿಕೊಂಡಿದ್ದಾರೆ. ಆದರೆ ಗಾಯನವಿರುವುದು ಸತ್ಯ ಪ್ರೀತಿ, ಪರಮಾತ್ಮನ ಪ್ರೀತಿಯದ್ದು. ಇತ್ತೀಚೆಗೇನಾಗುತ್ತದೆ? ಪ್ರೀತಿಸುವುದನ್ನು ಕಂಡರೆ ಆರಿಸಿಬಿಡಿ, ಇಲ್ಲದಿದ್ದರೆ ಗೌರವ ಹೋಗುತ್ತದೆ ಎನ್ನುತ್ತಾರೆ. ಹಾಗೆ ಮಾಡುತ್ತಾರಲ್ಲವೇ? ಎಲ್ಲಿ ಒಂದುಗೂಡಿಸಿದರು ಇಲ್ಲ ಅಲ್ಲವೇ? ಆದ್ದರಿಂದ ಈ ಗಾಯನವು ಆತ್ಮ ಮತ್ತು ಪರಮಾತ್ಮನದ್ದಾಗಿದೆ. ಯಾರಾದರೂ ತಡೆಯಲು ಸಾಧ್ಯವೇ? ದೇಹವನ್ನು ಹಿಡಿಯಬಹುದು, ಮನಸ್ಸನ್ನು ಹಿಡಿದು ತೋರಿಸಲಿ. ಯಾರಾದರೂ ಹಿಡಿಯುತ್ತಾರೆಯೇ? ಈಗ ಆ ಕಾಲಕ್ಕೆ ಹೋಗೋಣ. ಆ ಸಮಯದಲ್ಲಿ, ಆದಿಯಲ್ಲಿ ಏನಾಗುತ್ತಿತ್ತು? ಅಂತಹ ಬಂಧನದಲ್ಲಿದ್ದ ಮಾತೆಯರು ಅಳುತ್ತಿದ್ದರು, ಬಾಬಾ ನಿಮ್ಮ ರಜೆ ಯಾವಾಗ ಬರುತ್ತದೆ ಎಂದು. ರೂಪಗಳನ್ನು ಬದಲಿಸಿಕೊಂಡಾದರೂ ಮಕ್ಕಳು ಮಾತೆಯರಿಗೆ ಪತ್ರ ತಲುಪಿಸಲು ಹೋಗುತ್ತಿದ್ದರು. ಮತ್ತು ಪತ್ರ ಓದಿದ ತಕ್ಷಣ ಅವರಿಗೆ ಎಷ್ಟು ಶಕ್ತಿ ಬರುತ್ತಿತ್ತೆಂದರೆ ನೇರವಾಗಿ ಮಧುಬನಕ್ಕೆ ಬಂದು ಸೇರುತ್ತಿದ್ದರು. ಇದೇನು? ಇದು ಸತ್ಯ ಪ್ರೀತಿ. ಅದಕ್ಕಾಗಿಯೇ ದುರ್ಗೆಯ ಅವತಾರ ಎನ್ನಲಾಗಿದೆಯೇ? ಮಹಾಕಾಳಿಯ ಅವತಾರ ಎನ್ನಲಾಗಿದೆಯೇ? ಅದಕ್ಕಾಗಿಯೇ ಇಡೀ ಸಂಸಾರದ ಜೊತೆ ಹೋರಾಡಿ ಕತ್ತಿ ಇಲ್ಲದೆ, ಆಯುಧವಿಲ್ಲದೆ ಆದರೂ ತಂದೆಯ ಬಳಿ ತಲುಪುವುದು, ಇದು ಸತ್ಯ ಪ್ರೀತಿ. ಮತ್ತು ನೀವು ಮಕ್ಕಳು ನೋಡಿ ಎಷ್ಟು ಅದೃಷ್ಟವಂತರು. ಬಂಧನವಿದ್ದಾಗ ಪ್ರೀತಿಯೂ ಅಷ್ಟೇ ಹೆಚ್ಚಾಗುತ್ತದೆ. ಸರಿತಾನೆ ಮಕ್ಕಳೇ? ಒಳ್ಳೆಯದು. ಮಧುರ ಪ್ರೀತಿಯ ಎಲ್ಲಾ ಮಕ್ಕಳಿಗೆ ಅವರವರ ಹೆಸರಿನೊಂದಿಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರನ್ನು ಬುದ್ಧಿಯಿಂದ ನೆನಪಿಸಿಕೊಳ್ಳಿ. ಹೆಸರಿನೊಂದಿಗೆ ನೆನಪು ಪ್ರೀತಿಗಳು. ಮಧುರಾತಿ ಮಧುರ ಗುಡ್ ಮಾರ್ನಿಂಗ್. ಜೇನುತುಪ್ಪಕ್ಕಿಂತಲೂ ಮಧುರವಾದ ನೆನಪು ಪ್ರೀತಿಗಳು. ಇಂಗ್ಲಿಷ್ನ ಗುಡ್ ಮಾರ್ನಿಂಗ್, ಸುಪ್ರಭಾತ. ತಂದೆಯೂ ಮಾಡ್ರನ್, ಮಕ್ಕಳು ಮಾಡ್ರನ್ ಅಂದ ಮೇಲೆ ಗುಡ್ ಮಾರ್ನಿಂಗ್. ಒಳ್ಳೆಯದು. ಈಗ ಟೋಲಿಯನ್ನು ತನ್ನಿರಿ. ಸರಿತಾನೆ ಮಕ್ಕಳೇ? ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಸ್ಮೃತಿ ಸ್ವರೂಪ ಭವ. ಒಂದೇ ಶಬ್ದವನ್ನು ನೆನಪು ಮಾಡಿಕೊಳ್ಳಬೇಕು. ಬಾಬಾ 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 ಎನ್ನುತ್ತಾ ಸಾಗಿರಿ. ಆಗ ಸದಾ ಸ್ಮೃತಿ ಸ್ವರೂಪರಾಗಿರುತ್ತೀರಿ. 2 ವರ್ಷದ ಮಗು ಕೂಡ ಬಾಬಾ ಬಾಬಾ ಎನ್ನುತ್ತಿರುತ್ತದೆ. ಆಗಿರುವಾಗ ಇಷ್ಟೊಂದು ಜ್ಞಾನವುಳ್ಳ ಮಕ್ಕಳು
ಒಂದು ಬಾಬಾ ಎನ್ನುವ ಶಬ್ದವನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲವೇ? ಸದಾ ಒಬ್ಬ ತಂದೆ ಮತ್ತು ನೀವು ಮೂರನೆಯವರು ಯಾರೂ ಇಲ್ಲ, ಹೀಗೆ ಇರುತ್ತೀರಲ್ಲವೇ? ಯಾವುದೇ ಮೂರನೆಯವರ ನೆನಪು ಬರುವುದಿಲ್ಲ ತಾನೆ? ಅಷ್ಟೇ. ತಂದೆ ಮತ್ತು ನಾನು ಸದಾ ಇದೇ ನಶೆಯಲ್ಲಿರಿ. ಏನೇ ಆದರೂ ನಿರ್ಮೋಹಿ, ಸಾಕ್ಷಿಯಾಗಿ ಡ್ರಾಮಾದ ದೃಶ್ಯಗಳನ್ನು ನೋಡುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.